ಅಸ್ಮದ್ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುಧೀರಗೇತ್. ನಾಡಿನ ಸಮಸ್ತ ಜನತೆಗೂ ಕೂಡ ನಮ್ಮ ಅಶ್ವಮಂದಿರ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಎಂದಿನಂತೆ ದಿನನಿತ್ಯವೂ ಕೂಡ ನಾವು ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿರುವಂಥ ಮಾಹಿತಿಗಳು, ಪೂಜೆ ಪುನಸ್ಕಾರಗಳ ಬಗ್ಗೆ, ದೇವತಾ ಕಾರ್ಯಗಳ ಬಗ್ಗೆ ಅಥವಾ ಒಂದು ಅಭಿವೃದ್ಧಿಯ ಬಗ್ಗೆ ದಿನನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯ ವಿಚಾರಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೇವೆ. ಈ ದಿನ ತುಂಬ ಒಳ್ಳೆಯ ಮಾಹಿತಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ. ಸಾಮಾನ್ಯವಾಗಿ ಪೋಷಕರಿಗೆ ಈ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ ಸಾಕಷ್ಟು ಗೊಂದಲಗಳು ಅಥವಾ ಸಾಕಷ್ಟು ಒಂದು ತೊಂದರೆಗಳನ್ನು ಎದುರಿಸ್ತಾ ಇರ್ತಾರೆ. ಒಂದು ಸಾಮಾನ್ಯವಾಗಿ ಜಾತಕ ರೀತಿಯ ಕೆಲವೊಂದು ವಿಚಾರಗಳನ್ನು ನಾವು ಹೇಳಬಹುದು. ಅದರೊಟ್ಟಿಗೆ ಒಂದು ಪರಿಸರ, ಒಂದು ಮನೆಯ ವಾತಾವರಣದ ಮೇಲೂ ಕೂಡ ಅವರ ವಿದ್ಯಾಭ್ಯಾಸಕ್ಕೆ ಅದು ಅವಲಂಬನೆ ಆಗುತ್ತೆ ಅಂತಲೂ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಒಂದು ಮಕ್ಕಳ ವಿದ್ಯಾಭ್ಯಾಸ ಅಂತ ಬಂದಾಗ ತಂದೆ ತಾಯಿಗಳಿಗೆ ಅದೆಷ್ಟೋ ಆಸೆಗಳು, ಅದೆಷ್ಟೋ ಕನಸುಗಳು, ಅದೆಷ್ಟೋ ಆಕಾಂಕ್ಷೆಗಳನ್ನು ನೀವು ಹೊತ್ತಿರ್ತೀರ. ಯಾರಿಗಿರಲ್ಲ ಹೇಳಿ? ತಮ್ಮ ಮಕ್ಕಳು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡಬೇಕು, ಉನ್ನತ ಮಟ್ಟಕ್ಕೆ ಹೋಗಬೇಕು, ಒಳ್ಳೆಯ ಒಂದು ಆಫೀಸರ್ಸ್ ಆಗಬೇಕು, ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಇರುವಂತಹ ಒಂದು ಅಪೇಕ್ಷೆ ಆಗಿರುತ್ತೆ. ಇವಾಗ ನಾವೊಂದು ಜಾತಕವನ್ನು ನೋಡುವಾಗ ಜಾತಕ ರೀತಿಯ ಕೆಲವೊಂದು ವಿಚಾರಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆ ಒಂದು ಮಂತ್ರವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇವತ್ತು. ಆ ಮಂತ್ರವನ್ನು ಮಕ್ಕಳು ದಿನನಿತ್ಯವೂ ಕೂಡ ಪಠಣ ಮಾಡಿದ್ರೆ, ಸ್ಮರಿಸಿದ್ರೆ ಭಗವಂತನ ಆಶೀರ್ವಾದ, ಕೃಪಾಶೀರ್ವಾದದಿಂದ ಮಕ್ಕಳಲ್ಲಿ ವಿದ್ಯಾ ಆಸಕ್ತಿ ಹೆಚ್ಚಾಗುವಂಥದ್ದಾಗುತ್ತೆ. ನೋಡಿ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇದ್ದರೆ ಅವರು ಎಲ್ಲ ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಅದು ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ. ಸಾಮಾನ್ಯವಾಗಿ ಜಾತಕವನ್ನು ನೋಡಿದಾಗ ನಾವು ಒಂದು ಕುಂಡಲಿಯನ್ನು ನೋಡ್ತೀವಿ. 12 ಭಾವಗಳಿರುತ್ತೆ. ಅದರಲ್ಲಿ 4ನೇ ಭಾವ ಅಥವಾ 5ನೇ ಭಾವವನ್ನು ವಿದ್ಯಾಸ್ಥಾನಗಳು ಅಂತ ಹೇಳ್ತೀವಿ. ಇನ್ನು ನವಗ್ರಹಗಳಲ್ಲಿ ವಿದ್ಯಾಕಾರಕರು ಬುಧ ಗ್ರಹ, ಹಾಗೆ ಬೃಹಸ್ಪತಿ, ಗುರುಗ್ರಹ ಅಂತ ಸಾಮಾನ್ಯವಾಗಿ ನೀವು ಕೇಳಿರ್ತೀರ. ನೋಡಿ, ಯಾರಾದರೂ ಒಬ್ರು ಹೆಚ್ಚಿನದಾಗಿ ಮಾತಾಡ್ತಾ ಇದ್ರು ಅಥವಾ ತುಂಬ ತಿಳಿದವ್ರ ರೀತಿ ಮಾತಾಡ್ತಾ ಇದ್ರೆ, ನೀನು ಬಿಡಪ್ಪ ಬೃಹಸ್ಪತಿ ಅಂತ ಹೇಳ್ತಾರೆ. ಬೃಹಸ್ಪತಿ ಅಂತಂದರೆ ಈ ಗುರುಗ್ರಹ. ಜಾತಕ ರೀತಿಯ ಗುರುಗ್ರಹ ಆಗಲಿ ಅಥವಾ ಬುಧ ಗ್ರಹ, ಬುದ್ಧಿಕಾರಕ ಅಂತ ಹೇಳ್ತೀವಿ. ಈ ಬುಧ ಗ್ರಹ ಮತ್ತು ಬೃಹಸ್ಪತಿ ಗ್ರಹ ಜಾತಕದಲ್ಲಿ ಬಲಿಷ್ಠನಾಗಿರಬೇಕಾಗುತ್ತೆ. ಅಥವಾ ಏನೋ ಕಾರಣಾಂತರಗಳಿಂದ ಜನ್ಮ ಜಾತಕದಲ್ಲಿ ನಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕೆಲವೊಂದು ಗ್ರಹಗಳು ಅಂದರೆ ಅಥವಾ ನೀಚ ಸ್ಥಾನದಲ್ಲಿರುವಂಥದ್ದು, ನೀಚ ಗ್ರಹಗಳ ದೃಷ್ಟಿಯಿಂದನೂ ಕೆಲವು ಸಮಸ್ಯೆಗಳಾಗ್ತಾ ಇರುತ್ತೆ. ಹಾಗಾಗಿ ಅವಶ್ಯಕವಾಗಿ ಜಾತಕಗಳನ್ನು ನಾವು ನೋಡಬೇಕಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಕೆಲವೊಂದು ಜಾತಕ ರೀತಿಯ ಕೆಲವೊಂದು ಯೋಗಗಳಂತ ಇರುತ್ತೆ. ಆ ಯೋಗಗಳಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲಗಳಾಗುತ್ತೆ. ಅಂದರೆ ಯಾವ ಒಂದು ವಿದ್ಯಾಭ್ಯಾಸದಲ್ಲಿ ಈ ಒಂದು ಮಗು ಮುಂದೆ ಹೋಗಲಿಕ್ಕೆ ಅನುಕೂಲಗಳಾಗುತ್ತೆ ತಿಳ್ಕೊಳ್ಬೇಕು. ಕೆಲವರಿಗೆ ಈ ಡಾಕ್ಟರ್ಸ್ ಆಗಬೇಕು, ವೈದ್ಯಕೀಯ ವೃತ್ತಿಯಲ್ಲಿ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಾ ಇರ್ತೀರಾ. ಇನ್ನು ಕೆಲವರು ಇಂಜಿನಿಯರ್ಸಲ್ಲಿ ಅವ್ರಿಗೆ ತುಂಬ ಒಲವಿರುವಂಥದ್ದಾಗುತ್ತೆ. ಕೆಲವರು ಈ ಪೊಲೀಸ್ ಆಫೀಸರ್ಸ್ ಆಗಬೇಕು, ಇನ್ವೆಸ್ಟಿಗೇಷನ್ಸ್ ಅದರಲ್ಲಿ ಒಲವು ಹೆಚ್ಚಾಗಿರುವಂಥದ್ದು ಇರುತ್ತೆ. ಇನ್ನು ಕೆಲವರು ಅವರವ್ರದ್ದೇ ಆದಂತಹ ಕೆಲವೊಂದು ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಇರುತ್ತೆ. ಅದರಲ್ಲಿ ಜಾತಕ ರೀತಿಯ ಏನು ಒಲವು ಹೆಚ್ಚಾಗುತ್ತೆ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಮಕ್ಕಳಲ್ಲಿ ವಿದ್ಯಾ ಆಸಕ್ತಿ ಕುಂಠಿತವಾಗಿದ್ದು, ಚಿಕ್ಕ ಮಕ್ಕಳು ಓದ್ತಾ ಇರ್ತಾರೆ, ಗುರುಗಳೇ ಮಕ್ಕಳು ಈ ಸ್ಕೂಲ್ಗಳಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇರಲ್ಲ ಅಥವಾ ಓದಿರೋದು ತಲೆಯಲ್ಲಿ ನಿಲ್ತಾ ಇಲ್ಲ, ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನು ಕೆಲವರು ನೋಡಿ ಬೆಳಗ್ಗೆ ಸಾಯಂಕಾಲ ಮತ್ತು ಟ್ಯೂಷನ್ಸ್ಗೆಲ್ಲ ಹೋಗ್ತಾ ಇರ್ತಾರೆ. ಆದರೆ ಅವರಿಗೆ ಒಂದು ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಏನು ಗುರುಗಳೇ ಮುಕ್ತಿ ಪಡ್ಕೊಳ್ಬೇಕು ಅಂದರೆ ಸರಳವಾಗಿರುವಂಥ ಒಂದು ಮಂತ್ರವಂತೂ ಹೇಳ್ಕೊಡ್ತೀನಿ ನೋಡಿ. ಸಾಮಾನ್ಯವಾಗಿ ವಿದ್ಯಕ್ಕೆ ಅಧಿದೇವತೆ ನಾವು ಹಯಗ್ರೀವ ಸ್ವಾಮಿಯನ್ನು ನಾವು ನೋಡ್ತೀವಿ. ತುಂಬ ವಿಶೇಷವಾಗಿರುವಂತಹ ಹಯಗ್ರೀವ ಸ್ವಾಮಿಯನ್ನು ಯಾರು ನಿತ್ಯವೂ ಕೂಡ ಆ ಒಂದು ಸ್ವಾಮಿಯ ಒಂದು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆ, ಅವರಲ್ಲಿ ವಿದ್ಯಾಭ್ಯಾಸದ ಆಸಕ್ತಿ ಹೆಚ್ಚಾಗುವಂಥದ್ದು. ಹಯಗ್ರೀವ ಸ್ವಾಮಿಯವರ ಆಶೀರ್ವಾದದಿಂದ ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಅನುಕೂಲಗಳನ್ನು ತರುತ್ತೆ ಅಂತ. ಹಾಗಾಗಿ ಮನೆಯಲ್ಲಿ ಒಂದು ಹಯಗ್ರೀವ ಸ್ವಾಮಿಯ ಚಿತ್ರಪಟವನ್ನು ಇಡುವುದು ಕೂಡ ತುಂಬ ಅವಶ್ಯಕವಾಗಿರುತ್ತೆ ನೋಡಿ. ಯಾರೆಲ್ಲ ತಂದೆ ತಾಯಿಗಳು ಇರ್ತೀರಾ ತಿಳ್ಕೊಳ್ಬೇಕು. ಮನೆಯಲ್ಲಿ ಚಿಕ್ಕ ಮಕ್ಕಳು ಓದ್ತಾ ಇರ್ತಾರೆ. ಇವಾಗ ಈಗ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಪ್ರಾರಂಭ ಆಗ್ತಾ ಇರುತ್ತೆ. ಯಾಕಂದರೆ ಬಾಲ್ಯದಲ್ಲಿ ತುಂಬ ವಿಶೇಷ. ನಾವು ಮಕ್ಕಳಿಗೆ ಬಾಲ್ಯದಲ್ಲಿ ಯಾವ ರೀತಿ ಸಂಸ್ಕಾರವನ್ನು ಕಲಿಸ್ತೀವಿ ಅದು ನಮ್ಗೆ ಅದು ಅವರ ಕಡೆ ಕಾಲದವರೆಗೂ ಕೂಡ ಅದಿರುತ್ತೆ ಆ ಸಂಸ್ಕಾರ ಅನ್ನುವಂಥದ್ದು.
ಹಾಗಾಗಿ ನಮ್ಮ ಮನೆಯ ವಾತಾವರಣ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಕಳಲ್ಲಿ ಒಂದು ಈಗ ಸುಮ್ಮನೆ ಏನೋ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಎಲ್ಲೋ ಸ್ಕೂಲ್ಗೋ ಅಥವಾ ಕಾಲೇಜ್ಗೋ ಕಳಿಸ್ಬಿಡ್ತಾ ಇರ್ತೀರಾ, ಅವ್ರಿಗೆ ಅದು ಮನೆ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ, ನಾವು ಓದಬೇಕು, ಎಕ್ಸಾಮ್ಸ್ ಒಳ್ಳೆ ಮಾರ್ಕ್ಸ್ ಬರಬೇಕು. ಅಷ್ಟೇ ಅಲ್ಲ, ಒಂದು ಧ್ಯಾನ, ಪೂಜೆ ಪುನಸ್ಕಾರಗಳ ಬಗ್ಗೆ ಕೂಡ ಒಲವು ಹೆಚ್ಚಾದರೆ ಏನಾಗುತ್ತೆ, ಭಗವಂತನ ಆಶೀರ್ವಾದಕ್ಕೆ ಯಾವ ಒಂದು ಮಗು ಒಳಗಾಗುತ್ತೆ ಅದು ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಸರಳವಾಗಿರುವಂಥ ಮಂತ್ರವನ್ನು ಹೇಳ್ಕೊಡ್ತೇನೆ. ಈ ಮಂತ್ರವನ್ನು ಕೂಡ ದಿನನಿತ್ಯವೂ ಆ ಮಗು ಹತ್ರ ನೀವು ಹೇಳಿಸ್ಬೇಕು. ಸರಳವಾಗಿರುವಂಥ ಮಂತ್ರ: ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ತುಂಬ ಸರಳವಾಗಿರುವಂತಹ ಮಂತ್ರ. ಈ ಮಂತ್ರವನ್ನು ಅದನ್ನು ಅವರು ಬರೆದರೂ ಕೂಡ ನೋಡಿ, ಬರೆಸಬೇಕು ಡೈಲಿ ಆಗಿಲ್ವಾ, ಪ್ರತಿ ಗುರುವಾರಗಳು ಅದನ್ನು ಒಂದು 108 ಬಾರಿ ಈ ಮಂತ್ರವನ್ನು ಬರೆಸಬೇಕು ಮಕ್ಕಳ ಕೈಯಲ್ಲಿ. ಇನ್ನು ಪ್ರತಿನಿತ್ಯವೂ ಕೂಡ ಒಂದು 5 ನಿಮಿಷಗಳ ಕಾಲ ಸ್ವಲ್ಪ ಬೇಗ ರೆಡಿ ಆದರೆ ಆಗುತ್ತೆ. ಅವು ದೇವರ ಮನೆ ಮುಂದೆ ಕುಳಿತುಕೊಂಡು ಅಥವಾ ಒಂದು ಬ್ರಹ್ಮಸ್ಥಾನದಲ್ಲಿ ಮನೆಯ ಮಧ್ಯ ಭಾಗದಲ್ಲಿ ಕುಳಿತುಕೊಂಡು ಈ ಮಂತ್ರವನ್ನು ಹೇಳೋದ್ರಿಂದ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಈ ಮಂತ್ರವನ್ನು ಜಪ ಮಾಡಲಿ, ಪಠಣವನ್ನು ಮಾಡಲಿ. ಇದರಿಂದಲೂ ಕೂಡ ಭಗವಂತನ ಆಶೀರ್ವಾದದಿಂದ ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳು ಆಗುವಂಥದ್ದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.